ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವಾಗ ಒಂದು ಸ್ಟೋರಿ ಓದ್ತಾ ಇದ್ದೀನಿ. ಅದನ್ನು ನೀವು ಕೇಳ್ರಿ, ಇಲ್ಲ ಅಲ್ಲಿ ಮ್ಯೂಟ್ ಮಾಡ್ಕೊಂಡು ಹೋದ್ರಿ ಯಾವುದಾರೇ ಆಗುತ್ತೆ. ಹಲೋ 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 ಶ್ರೀಕೃಷ್ಣ ಒಂದೇ ಜಗದ್ಗುರು. ಏನು ಇಷ್ಟೊಂದು ಸೌಂಡು? ಅಲ್ಲಿ ಡಿ ಜೆ ಸೌಂಡ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೀನು ಆ ಬೋಟ್ಗೆ ಹೋಗೋದು ಬೇಡ ನಡಿ, ನನಗೆ ಸೌಂಡ್ ಆಗೋಲ್ಲ. ಅವರು ಮಾಡ್ಕೊಳ್ಳಿ. ಹಾಡು ಹೊರಕ್ಕೂ ಕೇಳಿಸ್ತಿತ್ತು. ಮಸ್ತು ಮಸ್ತು ಹುಡುಗಿ ಬಂದ್ಲು, ಹಾಯ್ ರೇ ಹಾಯ್ ಹಾಯ್. ಆ ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಆ ಹುಡುಗಿರು. ಹುಡುಗಿರು ತುಂಬಿಕೊಂಡಿದ್ದರು. ಅವಳಿಗೆ ನೋಡಬೇಕು ಅನ್ನಿಸಿದರು. ಆಮೇಲೆ ಅಷ್ಟೇ ಗಲಾಟೆ ಅಂತೀಯ? ನಾನು 5 ನಿಮಿಷ ಒಂದು ಅರ್ಧ ಗಂಟೆ ಇದ್ದು ಬರ್ತೀನಿ ಅಷ್ಟೇ, ನೀನು ಈ ಬೋಟ್ನಲ್ಲಿರು ಅಂತ ಹೇಳಿ, ಅಬ್ಬಾ ಎಷ್ಟು ಜನ ಇದ್ದಾರೆ, ಜೋರಾಗಿ ನಡೀತಾ ಇದೆ, ಚೆನ್ನಾಗಿದೆ ಅಂತ ಅಲ್ಲಿ ನಿಂತದ್ದು ಅವಳಿಗೆ ಅಸಮಾಧಾನ ಆಯಿತು. ನಾನು ಒಬ್ಬಳನ್ನೇ ಬಿಟ್ಟು ಹೋದರು. ಮನೇಲೂ ಅಷ್ಟೇ ಹೀಗೆ ಮಾಡ್ತಾರೆ. ಹೀಗೆ ಟೈಮ್ ಇದೆ, ಏನಾದರೂ ಐಡಿಯಾ ಮಾಡಿ ಕೆಲಸ ಮಾಡೋಣ. ಸುತ್ತಲೂ ಸೇರಿ ಬೋಟುಗಳನ್ನು ಬರ್ತಾ ಇದ್ದಿದ್ದು ಅವಳು ಇದ್ದಿದ್ದು ಎಲ್ಲ ವಿಡಿಯೋ ಮಾಡಿದಳು. ಏನಾದರೂ ಅಲ್ಲಿ ಸುತ್ತಮುತ್ತ ಇದ್ದಿದ್ದು ವಿಡಿಯೋಗಳನ್ನೆಲ್ಲ, ನೀರು, ಬೋಟು ಎಲ್ಲ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ಳು. ಅದು ಸಾಕೆನಿಸಿ ಹಾಗೆ ಹಣ್ಣು ತಿಂದು ದಿಂಬಿನ ಮೇಲೆ ಮಲಗಿದಾಗ ಏನಾದರೂ ಕತೆ ಬರಿಬೇಕು ಅನ್ನಿಸ್ತು. ಆ ನೀರು, ಬೋಟು, ಜನ, ಭಾಷೆ ಹಾಗೆ ಎಲ್ಲೋ ಕೇಳಿದ್ದ ನೆನಪು ಇದೆಲ್ಲ ಅನ್ನಿಸ್ತು. ಸೈಲೆಂಟಲ್ಲಿದ್ದಾಗ ಏನೇನೋ ಯೋಚನೆಗಳು ಬರುತ್ತೆ, ಹಾಗೆ ಇದು ಅನ್ನಿಸ್ತು. ಯಾವುದೋ ಫಿಲಮ್ನಲ್ಲಿರಬೇಕು, ಯಾವುದೋ ಏನೋ ಅದು ಆ ಹೀರೋದೆ. ಅವನ ಫಿಲಮ್ಮು ನಾನು ಹೇಗೆ ನೋಡ್ತಾ ಇದ್ದೆ, ಅವನಂಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗಿ ಎಲ್ಲರ ಹತ್ತಿರ ಅನ್ನಿಸ್ಕೋತಾ ಇದ್ದೆ. ನೀನು ಕೋತಿ ಥರ ಆಡ್ತೀಯ, ಅಷ್ಟು ಹುಚ್ಚು ಹಿಡಿಸ್ಕೊಂಡಿದ್ದೆ. ಅವನೇನೋ ಒಳ್ಳೆಯ ಆ್ಯಕ್ಟರ್ ಅನ್ಸ್ಕೊಂಡಿದ್ದಾರೆ, ಆದರೆ ನಾನು ಯಾಕೆ ಆಗಬಾರ್ದು? ಯಾತ್ರಲ್ಲೂ ಒಂದು ಓದಿದ ನೆನಪು. ನಾವು ಯಾರನ್ನು ಕುರಿತು ಯಾವುದನ್ನು ಕುರಿತು ಯೋಚನೆ ಮಾಡ್ತೀವೋ ಹಾಗೆ ಅವರ ಪವರ್ ಧ್ಯಾನದಿಂದ ಬರುತ್ತೆ ಅಂತ ಕಾಲೇಜಿಗೆ ಅಂತ ಹೋಗಲಿಲ್ಲ. ಇದಾದರೂ ಮಾಡೋಣ, ಕತೆ ಬರೆಯೋಣ, ಡೈರೆಕ್ಟರ್ ಓದಿ ಇಂಜಿನಿಯರ್, ಲಾಯರ್ ಆಗೋಕ್ಕಾಗದ್ಮೇಲೆ ಅದನ್ನಾದರೂ ಪ್ರಯತ್ನ ಪಡೋಣ. ಆಗ ನನಗೆ ಡೈರೆಕ್ಟರ್ ಆಗಬೇಕು ಅಂತ ಅವನ ಚಿತ್ರಗಳನ್ನು ಎಲ್ಲ ನೋಡ್ತೀನಿ. ಎಷ್ಟು ಸಲ ನೋಡಿದ್ರೂ ಗೊತ್ತಿಲ್ಲ. ಲವ್ ಸ್ಟೋರಿನೇ ಜಾಸ್ತಿ, ಅದು ಸುಲಭ, ಬೇಗ ತಲೆಗೆ ಹೋಗುತ್ತೆ. ಅದನ್ನೇ ಜನ ಇಷ್ಟಪಡೋದು ಜಾಸ್ತಿ. ಅದನ್ನೇ ಪ್ರಾಕ್ಟೀಸ್ ಮಾಡೋಣ ಅಂತ ಒಂದು ಹಾಡು ಡೈಲಾಗು ಬಿಡೋದಂತೆ ಕೇಳಿಸು ಸಲ ಅದೇ ಥರ ಡೈಲಾಗ್ ಹೇಳೋದು. ಆಮೇಲೆ ಚಿತ್ರಕಥೆಗಳನ್ನು ಅವಳು ಹಾಗೆ ಮಾಡಿದಳು. ಅವನು ಏನು ಮಾಡಿದ, ಟಿ ವಿಯಲ್ಲಿ ನೋಡಿ ನಟನೆ ಶುರು ಮಾಡಿದಳು. ಹಾಡು ಬರೋದು ಹಾಗೆ ಮಾಡಲಾಗಿಸ್ಕೊಂಡು ಅವನ ಮೇಲೆ ಹಾಡು ಕಟ್ಟಿದಳು. ಹಾಡು ತುಂಬ ಚೆನ್ನಾಗಿರ್ತಿತ್ತು. ಫ್ರೆಂಡ್ ಚೆನ್ನಾಗಿದೆ ಬರೀ ಅಂತ ಹೇಳ್ತಾಯಿದ್ರು. ಆಮೇಲೆ ಏಕಪಾತ್ರಾಭಿನಯ ಎರಡನ್ನೂ ಅವಳೇ ಮಾಡೋದು. ಹೀರೋಯಿನ್ನು 2 ಪಾತ್ರನೂ ಅವಳೇ ಮಾಡ್ಕೊಂಡು ಕೂತ್ಕೊಳ್ಳೋದು, ಅದನ್ನು ಬರೆಯೋದು, ಇಲ್ಲ ವಿಡಿಯೋ ಮಾಡ್ಕೊಳ್ಳೋದು. ಎದುರಿಗೆ ಕುಳಿತು ಇಬ್ಬರು ಮಾತನಾಡಿದಂತೆ, ಇಬ್ಬರು ಹಾಡಿದಂತೆ ಡ್ಯಾನ್ಸು. ಕೊನೆಗೆ ಒಂದು ಪ್ರತಿಮೆ ಎದುರಿಗೆ ಮಾಡಿಟ್ಟುಕೊಂಡಳು. ಒಂದು ಪ್ರತಿಮೆನೂ ಮಾಡ್ಕೊಂಡ್ಬಿಟ್ಲು, ಬೊಂಬೆಗೊಂದು ಬಟ್ಟೆ ಸುತ್ತಿ. ಅದೇನು ಆಶ್ಚರ್ಯ! ದೇವ್ರ ಮುಂದೆ ಕುಳಿತು ವರ ಬೇಡಿದರೆ ದೇವರು ಬರೋ ಹಾಗೆ ಅವನಿಂದ ಉತ್ತರ ಸಿಕ್ಕತೊಡಗಿತು. ದೇವ್ರ ಮುಂದೆ ಕುಳಿತು ವರ ಕೊಡಪ್ಪ ಅಂತ ಕೇಳ್ಕೊಳ್ಳೋ ಹಾಗೆ ಅವನಿಂದನೂ ಉತ್ತರ ಸಿಕ್ತು ಅವಳಿಗೆ. ಧ್ಯಾನದಲ್ಲಿ ಎಲ್ಲ ಸಿಗುತ್ತೆ, ಎಲ್ಲ ಮಾತು ಸಿಗುತ್ತೆ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಅವನ ಚಿತ್ರಗಳು, ಅವನ ಉತ್ತರ, ಮಾತು ಎಲ್ಲ. ಆದರೆ ಅವನು ಬರ್ತಾನೆ ಒಂದು ಪ್ರೋಗ್ರಾಮ್ಗೆ ಅಂತ ಎಲ್ಲ ಹೋಗ್ತಾಯಿದ್ರು. ಅವಳು ಹೋಗೋಕ್ಕೆ ರೆಡಿ ಆದಳು, ನೋಡಬಹುದು ಅಂತ. ಆದರೆ ಅವತ್ತು ಅವನ ಕಾರಿಗೆ ಇವಳು ಆಕ್ಸಿಡೆಂಟ್ ಆಯಿತು. ಅವನು ಬರೋ ಕಾರ್ಗೆ ಜನ ರಶ್ಶಲ್ಲಿ ನೂಕ್ಬಿಟ್ಟು ಅವಳಿಗೆ ಆಕ್ಸಿಡೆಂಟ್ ಆಯಿತು. ಇವಳಿಗೆ ಹೇಳೋದು ನಡೆಯೋದು ಪ್ರಾಬ್ಲಮ್ ಆಯಿತು. ಆದರೆ ಅವತ್ತಿಂದ ಅವರಿಬ್ಬರ ಸ್ನೇಹ ಚಿಗುರತೊಡಗಿತು.
ಅವನು ಒಂದು ದಿನವೂ ಬಿಡದಂತೆ ಫೋನ್ನಲ್ಲಿ ವಿಚಾರಿಸತೊಡಗಿದ. ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ನೀವು, ಹಣ್ಣು ಟ್ಯಾಬ್ಲೆಟ್ಟು, ನಿಮ್ಮ ಆಸ್ಪತ್ರೆ ಖರ್ಚು ಎಲ್ಲ ನೋಡಿಕೊಂಡು ಅವನಿಗೆ ಮುಜುಗರ ಆಯಿತು. ಆದರೆ ಮನೇಲಿ ಅವಳಿಗೆ ಮುಜುಗರ ಆಯಿತು. ಆದರೆ ಮನೇಲಿ ಅಪ್ಪ ಅಮ್ಮ ಎಲ್ಲರೂ ಅವನು ಆಕ್ಸಿಡೆಂಟ್ ಮಾಡಿದ್ದಾನೆ, ಅವನು ಕೊಡ್ತಾನೆ ಬಿಡು ಅಂತ ಅಂದಾಗ ಇವಳಿಗೆ ಏನೋ ಹೇಳೋಕ್ಕೆ ಆಗಲಿಲ್ಲ. ಪ್ರತಿದಿನ ಏನೋ ಕೆಲಸ ಇದ್ದರೂ ಅದರ ಜೊತೆ ಅರ್ಧ ಗಂಟೆ ಮಾತಾಡಿ ಅವಳ ಜೊತೆ ಅವಳ ಕತೆ, ಕವನ, ಹಾಡು ಅದನ್ನೆಲ್ಲ ವಾಟ್ಸಪ್ನಲ್ಲಿ ನೋಡ್ತಾ ಇದ್ದ. ಹೀಗೆ ಇಬ್ಬರು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದ. ಹೀಗೆ ಇಬ್ಬರೂ ಮನಸ್ಸು ಹತ್ತಿರವಾದದ್ದು ಅವರಿಗೆ ಗೊತ್ತಾಗಲಿಲ್ಲ. ಅವಳಿಗೆ ಎಲ್ಲಿ ಹೋಗೋಕ್ಕೆ ಆಗಲ್ಲ ಅಂತ ಕಾರಲ್ಲಿ ವಾರಕ್ಕೊಮ್ಮೆ ಬಂದು ಕರೆದುಕೊಂಡು ಹೋಗಿ ಮನೆ ಬಂತು. ಯಾರು ಬೇಡ, ನಾನು ಮನೆಯವರನ್ನು ಎಲ್ಲರನ್ನು ಫ್ರೆಂಡ್ಸು ನಾನು ಚೆನ್ನಾಗಿ ಮನೆಯಲ್ಲಂತೂ ಎಲ್ರಿಗೂ ಫ್ರೆಂಡ್ಸ್ ಆಗಿಬಿಟ್ಟ. ಮಾತನಾಡಿ ಎಲ್ಲರ ಜೊತೆ ಅವ್ರ ಮನೆಯವನು ಆಗಿದ್ದು ಎಲ್ಲರಿಗೂ ಆಶ್ಚರ್ಯ. ಈಗ ಅವಳು ಸ್ವಲ್ಪ ಓಡಾಡ್ತಾ ಇದ್ದಳು. ಮನೆಯಲ್ಲಿ ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದರು. ಅವಳಿಗೆ ಹೇಳಿದಳು, ನೀನೇ ಒಂದು ಒಳ್ಳೆ ಗಂಡು ಹುಡುಕು, ನಾನು ಆಗು ಅಂತ ಯಾರನ್ನೂ ಹೇಳಲ್ಲ. ಬಹುಶಃ ಅವಳು 1 ವರ್ಷ ದೊಡ್ಡವಳು ಅಂತ. ಆದರೆ ನಮ್ಮಿಬ್ಬರಲ್ಲಿ ವಯಸ್ಸಿನ ಪ್ರಶ್ನೆಯೇ ಬರಲಿಲ್ಲ. ಯಾಕಂದರೆ ಮನಸ್ಸು ಒಂದಾದಾಗ ಎಲ್ಲ ಹೇಗೆ ಅವಳಿಗೆ ಹೇಗೆ ಹೇಳೋದು ಅಂತ ಅವನು ಯೋಚಿಸುತ್ತಿದ್ದರೆ, ಅವನು ಹೀರೋ, ಒಳ್ಳೆಯ ಹೀರೋ ಇನ್ನು ಸಿಗ್ತಾಳೆ, ತುಂಬ ಚೆನ್ನಾಗಿರಬೇಕು. ಯಾಕಂದರೆ ಫಿಲಮ್ಗೆ ಜನ ಫಸ್ಟ್ ನೋಡೋದೇ ಬ್ಯೂಟಿ. ಅವಳು ಯೋಚಿಸುತ್ತಿದ್ದಳು, ನೋಡು ಈ ಹಾಡು ಚೆನ್ನಾಗಿದೆಯಾ, ಆದರೆ ಇದು ಭಾವಗೀತೆ ಆಗುತ್ತೆ, ಚಿತ್ರಗೀತೆ ನಾನು ಮಾಡ್ತೀನಿ ನೋಡು ಅಂತ ಅವಳು ಬರೆದಿದ್ದನ್ನೆಲ್ಲ ಫಿಲಮ್ಗೆ ಇದು ಮಾಡ್ತಾಯಿದ್ದ, ಫಿಲಮ್ ಹಾಡುಗಳಾಗಿ ಮಾಡ್ತಾಯಿದ್ದ. ಅವನಿಗೆ ಕಾಲೇಜು ಹುಡುಗ ಹುಡುಗಿ ಸರಿ, ಅವ್ರ ಜೊತೆ ಮಾತನಾಡಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂದರೆ ಮೊದಲು ಜಂಬ ಮಾಡ್ತಾರೆ, ಆಮೇಲೆ ಮಾತಾಡೋಕ್ಕೆ ಸರಿ ಹೋಗಲ್ಲ. ಬಿಡು, ಹೇಗೋ ಈ ಸಲ ವ್ಯಾಲೆಂಟೈನ್ ಡೇ ಅಷ್ಟು ಹೊತ್ತಿಗೆ ಒಂದು ಚೆನ್ನಾಗಿ ಹುಡುಗಿ ಹುಡ್ಕೊಂಡು ಬಿಡು. ಇನ್ನೊಂದು ಹಾಡು ಬರೆದು ಕೊಡ್ತೀನಿ, ಗಿಫ್ಟ್ ಕೊಡಲ್ವಾ, ಮದುವೆಲಿ ಕೊಡ್ತೀನಲ್ಲ, ನೀನು ಮದುವೆ ಆಗಲ್ವಾ. ಅವನು ಮಾತು ಮನಸ್ಸಲ್ಲೇ ಉಳಿತು. ನೋಡು, ನಾನು 2 ತಿಂಗಳು ಫಾರಿನಲ್ಲಿ ಶೂಟಿಂಗ್ ಹೋಗಬೇಕು. ಆದರೆ ನೀನು ದಿನಕ್ಕೊಂದು ಬಾರಿ ಆದರೂ ಫೋನು ವಿಡಿಯೋ ಕಾಲ್ ಮಾಡು. 2 ತಿಂಗಳು ನೋಡದೆ ಹೇಗೆ ಇರೋದು ನಿನ್ನ ಅಂತ ಅವನು ಫಾರಿನ್ಗೆ ಹೊರಟಾಗ ಇವಳಿಗೆ ತುಂಬ ಬೇಜಾರಾಯಿತು. 2 ತಿಂಗಳು ಬಿಟ್ಟಿರಬೇಕಲ್ಲ, ಮಾತಾಡ್ದಂಗೆ ನೋಡ್ದಂಗೆ. ನನಗೆ ಇಷ್ಟು ಬೇಗ ಮದುವೆ ಬೇಡವಿತ್ತು. ನಾನು ತುಂಬ ಅವನು ಫಾರಿನ್ಗೆ ಹೋದ ಮೇಲೆ ಮನೆಯಲ್ಲಿ ಮದುವೆ ಸುದ್ದಿ ಮಾತನಾಡೋ ಶುರುವಾಯಿತು. ನನಗಿಷ್ಟು ಬೇಗ ಮದುವೆ ಬೇಡ, ತುಂಬ ಓದಬೇಕು, ಕೆಲಸಕ್ಕೆ ಸೇರ್ಕೋಬೇಕು. ಮದುವೆ ಆದಮೇಲೂ ಅದೆಲ್ಲ ಮಾಡಬಹುದು, ಅದಕ್ಕೇನು ನಡಿ ಅಡ್ಡಿ. ಅಮ್ಮ ಬೇಡ, ನಿಮ್ಮ ಅಪ್ಪಂಗೆ ಹೇಳು, ಏನು ಬೇಡ. ಎಂಗೇಜ್ಮೆಂಟು ಏನು ಬೇಡ, ಒಂದೇ ಸರಿ ಮದುವೆ ಆಗು, ಅದು ಇನ್ನೂ 15 ದಿನದಲ್ಲೇ ಆಗಬೇಕು ಅಂತ ಹೇಳಿದ್ದಾರೆ ಅಂತ. ಹುಡುಗ ನೋಡಿದರೆ ಸ್ವಲ್ಪ ಕಪ್ಪಿದ್ದಾನೆ, ಆದರೆ ಏನಂತ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ. ಅವನು ಓದಿದ್ದಾನೆ, ಸಾಕು ಬಿಡು. ಅವನು ಚೆನ್ನಾಗಿ ಸಂಪಾದನೆ ಮಾಡ್ತಾನೆ, ಕಪ್ಪಿದ್ರೂ ಪರವಾಗಿಲ್ಲ, ನೋಡ್ದಿದ್ರೂ ಪರವಾಗಿಲ್ಲ, ಹೆಂಗೋ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತೀರ ಬಿಡು, ಒಳ್ಳೆ ಹುಡುಗ. ಹೆಣ್ಣು ಮಕ್ಕಳು ಮನೆ ನೋಡಿಕೊಂಡು ಮಕ್ಕಳನ್ನು ಬೆಳೆಸ್ಕೊಂಡು ಇದ್ದರೆ ಆಯಿತು, ಅಷ್ಟು ಮಾತ್ರ ಎಷ್ಟೋ ಮಾಡಿದಂತೆ. ನನಗಿನ್ನೇನು ಗೊತ್ತಿದೆ, ಅಷ್ಟು ಗೊತ್ತಿರೋದು ಮದುವೆ ಮಗಳು ಯಾರು ಏನು ನೋಡ್ತಾರೋ ಅಂತ ನಾವು ಕೇಳಬಾರ್ದು. ನಮ್ಮ ಕೈಲಿ ಎಷ್ಟಾಗುತ್ತೋ ಅದನ್ನು ಮಾಡಬೇಕು. ನನ್ನ ಕೈಲೂ ನಾನು ಓದೋಕ್ಕಾಗಲ್ವಾ? ಓದೇ ಒಂದು ಜೀವನ ಅಲ್ವಲ್ಲ. ಮಾತ್ರ ಇನ್ನೇನು ಪಾತ್ರೆ ತೊಳೆಯೋದ ಜೀವನ? ಹೌದು, ಅದೇ ಪಾವನ. ನಾವೇನು ಬೇಡ ಅಂತಿಲ್ವಲ್ಲ. ಮದುವೆ ಆದಮೇಲೂ ಓದು, ನಿನಗಿಷ್ಟ ಇದ್ದರೆ, ನಿನಗೆ ಕೆಲಸ ಇದ್ದರೆ ನಮ್ಮ ಮಾತು ಕೇಳದೆ ನನಗೆ ವಿಧಿ ಇಲ್ಲ ಬಿಡು. ನೀವೇ ನನ್ನ ಮಾತು ಕೇಳಲ್ಲ, ಇನ್ನು ಅವನ ಸಂಸಾರ ಜವಾಬ್ದಾರಿ ಹೊರಿಸೋದು ಬಿಡ್ತಾರಾ? ಇಬ್ಬರ ಮಾತು ಬೇಕಾದಷ್ಟು ಇತ್ತು, ಅಷ್ಟು ಆಡಿದರೂ ಮುಗಿಯಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ಹೊರಟಾಗಲೇ ಅದು ಗೊತ್ತಿರೋದು. ಎಲ್ಲರಿಗೂ ನಮಸ್ಕಾರ ಮಾಡಿ ಟಾಟಾ ಹೇಳಿ ಗಂಡನ ಜೊತೆ ಕಾರಿನಲ್ಲಿ ಹೊರಟು ಬಿಟ್ಟ.
ಆಮೇಲೆ ಅವಳು ಅಡುಗೆ ತಿಂಡಿ ಮಾಡೋದು ಸ್ವಲ್ಪ ಕಲ್ತಿದ್ದರಿಂದ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ ಗಂಡನ ಮನೇಲಿ. ಬೆಳಗ್ಗೆ ರಂಗೋಲಿ ಹಾಕೋದು, ಸ್ನಾನ ಮಾಡೋದು, ದೇವ್ರ ಪೂಜೆ ಮಾಡೋದು, ಕಾಫಿ ಮಾಡೋದು, ನಂತರ ತಿಂಡಿ, ಬಟ್ಟೆ, ಪಾತ್ರೆ ಇದೆಲ್ಲ ಮಾಡಿಕೊಂಡು ಬರೋ ಸಂಬಳದಲ್ಲಿ ಮನೆ ಮೇಂಟೈನ್ ಮಾಡಿಕೊಂಡು ದೇವಸ್ಥಾನ ಪೂಜೆ ಕೆಲಸ ಹೋಗೋದ್ರಲ್ಲಿ ಎಲ್ಲರೂ ಮಾಡಿಕೊಂಡು ಇದರ ನಡುವೆ ಮಾವನ ಮನೇಲಿ ಅತ್ತೆ ಮನೇಲಿ 1 ತಿಂಗಳು ಇದ್ದಿದ್ದಾಯಿತು. ಆಮೇಲೆ ಎಲ್ಲ ಇವಳ ಕೆಲಸನೇ, ಇವಳಿಗೆ ಜವಾಬ್ದಾರಿ ಬಿತ್ತು. ಮನೆ ಪೂರ್ತ ಇವಳ ಜವಾಬ್ದಾರಿ ಬಿತ್ತು. ಮದುವೆ ಆಗ 7 ತಿಂಗಳು 7-8 ವರ್ಷಗಳು ಕಳೆದು ಹೋದವು. ದಿನ ಏನು ಕಳೆದು ಹೋಗುತ್ತೆ, ಬೇಗ ಹೋಗ್ತಿರುತ್ತೆ. ಜಗಳ ಆಡಿದರೂ ಹೋಗುತ್ತೆ, ಸಂಸಾರ ಮಾಡಿದರೂ ಹೋಗುತ್ತೆ, ಹೇಗಿದ್ರೂ ಹೋಗುತ್ತೆ. ಎಲ್ಲದಕ್ಕೂ ದುಡ್ಡು ಲೆಕ್ಕ ಹಾಕಿಕೊಂಡು ಮನೆ, ತೋಟ, ಹುಚ್ಚು ಹಿಡಿಸ್ಕೊಂಡು ಮಕ್ಕಳು, ಓದು, ಸಂಸಾರ ಅಂತ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದು. ಅವಳ ಗಂಡನ ಜೊತೆ ಕಿತ್ತಾಡ್ಕೊಂಡಿದ್ರು, ಎಲ್ಲ ಸರಿಯಾಗಿ ನಡೆದಿದ್ದು ಅವರ ಅದೃಷ್ಟ. ಆದರೆ 7-8 ವರ್ಷದ ಮೇಲೆ ದೊಡ್ಡ ಟೂರು ಅಂತ ಮಾಡ್ತಾ ಇರೋದು ಈಗಲೇ. ಅದು ಅವಳ ಬಲವಂತ ಹೊರಟಿದ್ದು ಅವಳಿಗೆ ಖುಷಿ ತಂದಿತ್ತು. 2 ಮಕ್ಕಳ ಜೊತೆ ಮುನ್ನಾರ್ಗೆ ಬಂದಿದ್ದರು. ಅವಳು ಅದನ್ನೆಲ್ಲ ಬರೆದು ಇದನ್ನೆಲ್ಲ ಅವನು ಗಂಡ ಡ್ಯಾನ್ಸ್ ನೋಡೋಕ್ಕೆ ಹೋಗಿದ್ದಾಗ ಇವಳು ಅದನ್ನೆಲ್ಲ ಬರೆದು ಕೂತ್ಕೊಂಡು ಬರೆದು ಮುಗಿಸೋ ಅಷ್ಟೊತ್ತಿಗೆ ಹಾಡು ಮುಗಿಸಿ ಆದಮೇಲೆ ಹಾಡು ಶುರು ಮಾಡಿದ್ಲು. ಅದು ಆ ಹೀರೋ ಹಾಡುಗಳನ್ನೇ ಹೇಳ್ಕೊಂಡು ಕೂತಿದ್ಲು. ಬೇರೆ ಅವಳಿಗೆ ಬಂದರೂ ಹೇಳಲ್ಲ, ಅಲ್ಲೇ ಪಕ್ಕ ಬೇರೆದು ಬರುತ್ತೆ. ಆದರೆ ಅದು ಬೇರೆ ಟೈಮ್ನಲ್ಲಿ ಹೇಳ್ತಾಳೆ. ಸಂತೋಷ ಆದಾಗ ಇದನ್ನು ಹೇಳ್ತಾಳೆ. ಅಲ್ಲೇ ಪಕ್ಕದ ಬೋಟ್ನಿಂದ ಇವ್ರ ಬೋಟ್ ನೋಡುತ್ತಾ ಅಂತಂದಿದ್ದೆ ಹೀರೋ, ಇದೇನು ನನ್ನ ಹಾಡುಗಳು ಒಳಕ್ಕೆ ಸೀದಾ ಬಂದ. ಹಾಯ್, ಇದೇ ಹೀರೋ ಪಕ್ಕದಲ್ಲಿ ನಿಂತಿದ್ದ, ಇದನ್ನು ಹಾಡು ಕೇಳಿಬಿಟ್ಟು ನನ್ನ ಹಾಡು ಇದು ಅಂತ ಸೀದಾ ಅಲ್ಲಿಗೆ ಬಂದ. ಅವಳನ್ನು ನೋಡ್ದ. ಹಾಯ್ ಹಾಯ್ ಅಂದ. ಅವಳು ನೀನಾ ಅಂತ ಅಂದ್ಲು. ಏನೋ ಬಂದಿದ್ದು, ಇನ್ನೇನು ಬರೀತಾರೆ, ಏನು ಬರಿತಾ ಇದ್ದೀರಾ, ಇನ್ನೇನು ಬರೀತಾರೆ, ನಿಮ್ಮದೇ ಬರಹ, ನಿಮ್ಮದೇ ಯೋಚನೆ, ನಿಮ್ಮದೇ ಹಾಡು, ಇನ್ನೂ ನೀನು ಅದನ್ನು ಬಿಟ್ಟೇ ಇಲ್ವಾ, ನನ್ನ ಹಾಡೇ ಬರಿತಾ ಕೂತಿದ್ದೀಯಾ, ಚಿತ್ರ ಬೇರೆ ಇಲ್ಲ, ಮನೆಯಲ್ಲಿ ಏನು ಅನ್ನಲ್ವಾ, ನೋಡಲ್ಲ, ಇದನ್ನೆಲ್ಲ ಏನು ನೋಡಲ್ಲ, ಅವ್ರ ಕೆಲಸ ನೋಡ್ಕೊಳ್ಳೋದು, ಮನೆ ಇದು ನೋಡ್ಕೊಳ್ಳೋದೇ ಅದೇ ಆಗುತ್ತೆ, ನಮ್ಮದೆಲ್ಲ ಯಾರು ನೋಡ್ತಾರೆ, ಮಾಡಿದರೆ ಮಾಡ್ಕೊ. ಅವಳು ನೋಡಲ್ಲ, ಇದೇನೆಲ್ಲ ಮಾಡಿದರೆ ಮಾಡ್ಕೇಳು. ಅವಳು ಅಳತೊಡಗಿಲು. ಯಾಕೆ ಅಳ್ತಾ ಇದ್ದೀಯಾ ಇಷ್ಟೊಂದು, ನಾನು ಇಷ್ಟು ದಿವಸದ ಮೇಲೆ ಸಿಕ್ಕಿದೆಯಾ, ಖುಷಿಯಾಗೋದು ಬಿಟ್ಟು ಅಳ್ತಾ ಇದ್ದೀಯಾ, ಅಷ್ಟು ದಿನದಿಂದ ಫೋನು ಇಲ್ಲ, ಏನೂ ಇಲ್ಲ, ಎಲ್ಲೂ ಹೋಗಿದ್ದೆ, ನೀನು ಏನು ಹೇಳಲೇ ಇಲ್ಲ, ನಿನ್ನ ನೋಡಿ ಬರೀ ನಿನ್ನ ಪಿಕ್ಚರ್ ನೋಡ್ತಾ ಕೂತ್ಕೊಳ್ಳೋದೇ ಆಯಿತು ನಂಗೆ ಅಷ್ಟೇ ನಿನ್ನ ನೆನೆಸ್ಕೊಂಡು. ನಿನ್ನನ್ನು ಮದುವೆ ಆಯ್ತಲ್ಲ, ನಾನು ಯಾಕೆ ಬಂದು ಬಿರುಗಾಳಿ ಎಬ್ಬಿಸಲಿ, ನಿನ್ನ ಮದುವೆ ಆಗೋಯ್ತು, ನಾನು ಬಂದು ಯಾಕೆ ನಿನ್ನ ಬಾಳಿನಲ್ಲಿ ಬಿರುಗಾಳಿ ಎಬ್ಬಿಸೋದು ಬೇಡ ಅಂತ ಹೀಗೆ ಮಾಡಬಾರ್ದಿತ್ತು, ಹಾಗೆ ಅಂತ ಹೇಳಿ. ಹೇಗಿದ್ದೀಯಾ, ಸಂಸಾರ ಹೇಗಿದೆ, ಚೆನ್ನಾಗಿದೆ, ಕಿತ್ತಾಟ, ಕೆಲಸ ಮಾಡೋದು, ತಿನ್ನೋದು, ಅದರಲ್ಲೇ ಎಂಜಾಯ್ ಮಾಡೋದು, ಸರಿ ಬಿಡು, ನೀನು ಹೇಗಿದ್ದರೂ ಖುಷಿಯಾಗಿರ್ತೀಯ ಅಷ್ಟೇ, ಹೇಗಿದ್ದರೂ ಏನಿದ್ರೂ ಖುಷಿಯಾಗಿರ್ತೀಯಲ್ಲ, ಅಷ್ಟು ನಿನ್ನ ದೊಡ್ಡತನ, ದೇವರು ನಿಂಗೆ ಅದರಲ್ಲೇ ಖುಷಿ ಕೊಡಲಿ. ಅಷ್ಟರಲ್ಲೇ ಅವನ ಹೆಂಡತಿ ಓಡಿ ಬಂದಳು ಬೇಗ ಇವ್ರ ಹತ್ರಕ್ಕೆ. ಅವಳು ಹಾಡು ಹೇಳ್ತಾ ಇದ್ಲು, ಅವ್ನು ಕೇಳ್ತಾ ಇದ್ದ. ಅವಳು ಮಧ್ಯೆ ಇದ್ದ ಹಾಡು, ಅದನ್ನು ಕೇಳಿಸ್ಕೊಂಡು ನಿನಗೆ ನಾಚಿಕೆ ಆಗಲ್ವೇ, ನನ್ನ ಗಂಡನ ಜೊತೆ ಕೂತ್ಕೊಂಡು ಹೀಗೆ ಹಾಡು ಹೇಳೋದು ಒಂದೇ ಸಮ ಅನ್ನತೊಡಗಿದಳು. ಅವಳು ಸುಮ್ಮನೆ ಕೇಳುತ್ತಿದ್ದಳು. ಅಯ್ಯೋ, ನನ್ನ ಮಾತು ಬೈದದ್ದು, ಈಗ ನೀನು ಹೇಳೋದು 5 ನಿಮಿಷ ಕೇಳು. ಬಾಯಿಗೆ ಬಂದಂಗೆ ಅವಳಿಗೆ ಬೈದ್ಲು. ನೀನು ಅಂಥವಳು ಇಂಥವಳು, ನನ್ನ ಗಂಡನ ಮನಸ್ಸನ್ನು
ಹಾಳು ಮಾಡೋದು ನಿನಗೆ ಚೆನ್ನಾಗಿ ಗೊತ್ತು. ಒಂದು ದಿವಸ ಹೀಗೆ ಮಾಡ್ತೀಯ. ಯಾಕೆ ಹಿಂಗೆ ಮಾಡಿದೆ, ಯಾಕೆ ಹಿಂಗೆ ಮಾಡ್ತೀಯ? ನಿನಗೆ ನಿನ್ನ ಗಂಡ ಇಲ್ವಾ, ನಿನ್ನ ಸಂಸಾರ ಇಲ್ವಾ, ನಿನ್ನ ಮಕ್ಕಳಿಲ್ವಾ, ನೋಡ್ಕೊಂಡು ಇರೋಕ್ಕಾಗಲ್ವ? ಹಾಗೆ ಹೀಗೆ ಬಾಯಿಗೆ ಬಂದಂಗೆ ಅವನ ಹೆಂಡತಿ ಬೈದ್ಲು ಇವಳಿಗೆ. ಆಮೇಲೆ ಸ್ವಲ್ಪ ಸರಿ ಅನಿಸಿದರೆ ಆಗ ಕೊನೆಗೆ ಅವಳು ಹೇಳಿಳು, 5 ನಿಮಿಷ ನನ್ನ ಮಾತು ಕೇಳು, ಅದು ಸರಿ ಹೋದರೆ ಸರಿ, ಇಲ್ಲದೆ ಹೋದರೆ ಸುಮ್ಮನಿರು, ಬೈ ನನ್ನ. ಆಮೇಲೆ ಸರಿ ಅನಿಸಿದ್ರೆ ಮಾತಾಡು. ನೀನೇನು ಮಾತಾಡೋದು, ನಮಗೂ ಗೊತ್ತಾಗಲ್ವ? ಇನ್ನೂ ಜೊತೆ ನನ್ನ ಸಂಸಾರ ಇವಳಿಂದಲೇ ಹೀಗೆ ಆದದ್ದು ಅಂದ್ಯಾ? ನಾನು ಅಂದ್ಯಾ? ಅವಳು ಬಾಯಿಗೆ ಬಂದಂತೆ ಜೇಬಿನಲ್ಲಿ ಅವಳು ಬಾಯಿಗೆ ಬಂದಂತೆ ಅನ್ನ ತೊಡಗಿದಾಗ ಜೇಬಿನಲ್ಲಿದ್ದ ಪ್ಲಾಸ್ಟ್ ತೆಗೆದು ಅವಳ ಬಾಯಿಗೆ ಅಂಟಾಕಿದ. ಅನ್ಕ ನೀನು ಹೇಳಮ್ಮ, ಏನು ಹೇಳ್ತೀಯ? ನಿನ್ನ ಮದುವೆಗೆ ಮೊದಲು ನಿನ್ನ ಗಂಡ ಬಾರ್ನಲ್ಲಿ ದಿನ ಎಣ್ಣೆ ಹೊಡಿತಿದ್ದ. ಹುಡುಗಿರು ಕಂಡ್ರೆ ದೂರ ಇದ್ದರು. ಆ ಹುಡುಗಿರು ಬಿಡ್ತಾ ಇರಲಿಲ್ಲ. ಎಲ್ಲ ಅವರೇ ಬಂದು ಸುತ್ತ ಇವನ ಜೊತೆ ಡ್ಯಾನ್ಸ್ ಮಾಡೋವಂತೆ. ಬೀಚಿಗೆ ಬಾ ಅಂತ ಕರಿತಿದ್ರು. ಬೀಚ್ಗೆ ಹೋದಾಗಲೆಲ್ಲ ಸಿಕ್ಕದ್ದು. ಅಲ್ಲಿ ಬೀಚ್ನಲ್ಲೇ ನಾನು ಇವನನ್ನು ನೋಡಿದ್ದು, ಅಲ್ಲೇ ಪರಿಚಯ. ಅದ್ರ ಮೊದಲಿಂದಲೂ ಇವನು ಫಿಲಮ್ಗಳು ಹಿಡಿಸಿಕೊಂಡು ಅವನ ಜೊತೆ ಮಾತಾಡಿ ಕಷ್ಟ ಅನ್ನಿಸ್ಲಿಲ್ಲ. ಅವನ ಪಿಕ್ಚರ್ ಬಗ್ಗೆ, ಅವನ ಹಾಡು ಬಗ್ಗೆ ಎಲ್ಲ ಹೇಳ್ತಾ ಮಾತಾಡ್ತಾ ಇದ್ವು. ನಾನು ಅವ್ರ ಸಹವಾಸ, ಅವನು ಕುಡಿತ ಬಿಡಿಸಿ ಅವರು ಅಂಥವ್ರ ಜೊತೆ ಎಲ್ಲ ಅವ್ನು ಕುಣಿತಾನಲ್ಲ ಅಂತ ಅನ್ನೋದು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಅವ್ರ ಸಹವಾಸ ಎಲ್ಲ ಬಿಡಿಸ್ಬಿಟ್ಟು ನಾನು ಹಾಡು, ಕವನ, ಒಳ್ಳೆಯ ಚಿತ್ರಕಥೆ ಕೊಡಲಿ ಅಂತಂದ್ಬಿಟ್ಟು ಇವನ ಜೊತೆ ನಾನೇ ಫ್ರೆಂಡ್ಶಿಪ್ ಮಾಡ್ಕೊಂಡು ಯಾವಾಗಲೂ ಹಗಲು ರಾತ್ರಿ ಫೋನಲ್ಲಿ ಮಾತಾಡಿಕೊಂಡು ಇವನ ಜೊತೆ ಇದ್ದೆ.